ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸುದ್ದಿ ಸದ್ದು ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ತಂದಿದ್ದೀನಿ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ವಿಡಿಯೋಸ್ಗಳು. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ರೆ ನಾನು ಕೊಡ್ತೀನಿ ನಿಮಗೆ ಪ್ರತಿದಿನ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂಸ್. ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಇನ್ನು ತಡ ಮಾಡದೆ ಶುರು ಮಾಡೋಣ. ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋಫೈ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಸುದ್ದಿ ನೋಡೋದಾದ್ರೆ ಸೈಬರ್ ಪಂಕ್ ಗೇಮ್ ಅನ್ನೋದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಸ್ನೇಹಿತರೆ. ಈಗಂತೂ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಗೇಮ್ ಎಷ್ಟು ಹುಚ್ಚಿಡಿಸಿದೆ ಅಂತಂದರೆ ಅಷ್ಟು ಹುಚ್ಚಿಡಿದೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಗೇಮ್ ಮೇಲೆ ತುಂಬ ಕ್ರೇಜ್ ಇದೆ ಸ್ನೇಹಿತರೆ. ಅದೇನಕ್ಕೆ ಅಂತಂದರೆ ಈಗ ಬರ್ತಿರೋ ಗೇಮ್ಗಳಲ್ಲಂತೂ, ಯಾಕೆ ಅಂದರೆ ಅವ್ರು ಯೂಸ್ ಮಾಡ್ತಿರೋ ಅಷ್ಟು ಗ್ರಾಫಿಕ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾವು ಒಂದು ಸಿನಿಮಾ ನೋಡ್ತಿದ್ದೀವೇನೋ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಗೇಮ್ ಆಡೋದ್ರಲ್ಲಿ ತುಂಬ ಆಸಕ್ತಿ ಹೊಂದಿರ್ತಾರೆ ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದು, ಈಗ ಪಬ್ಜಿಗೋಸ್ಕರ ಜನ ಎಷ್ಟು ದಿನದಿಂದ ಕಾಯ್ತಾ ಇದ್ದಾರೆ. ಸೊ ಅದ್ರ ಬೆನ್ನಲ್ಲೇ ಮತ್ತಷ್ಟು ಮಗದಷ್ಟು ಗೇಮ್ಗಳು ಬರ್ತಾನೆ ಇದೆ. ಅದು ಫೌಜಿ ಆಗಿರ್ಬೋದು, ಈಗ ನಾನು ಹೇಳ್ತಿರೋ ಸೈಬರ್ ಪಂಕ್ ಕೂಡ ಆಗಿರ್ಬೋದು. ಸೊ ಸ್ನೇಹಿತರೆ, ಇದು ನಿಮಗೆ ಸೋನಿಯಿಂದ ಎಕ್ಸ್ಬಾಕ್ಸ್ ಆಗಿರ್ಬೋದು, ಅಥವಾ ಮೈಕ್ರೋಸಾಫ್ಟ್ ಆಗಿರ್ಬೋದು, ಅಥವಾ ಪ್ಲೇ ಸ್ಟೇಷನ್ಗಳಿಂದನೂ ಕೂಡ ಆಲ್ರೆಡಿ ಲಾಂಚ್ ಆಗಿತ್ತು. ಆದರೆ ಏನಾಗಿದೆ ಅಂತಂದರೆ ಇದರಲ್ಲಿ ಕೆಲವೊಂದು ಕ್ರ್ಯಾಶ್ಗಳಾಗ್ತಾಯಿತ್ತು ಸ್ನೇಹಿತರೆ. ಸೊ ಗೇಮರ್ಸ್ ಇದರಲ್ಲಿ ಆಟ ಆಡಬೇಕಾದ್ರೆ ಅವರಿಗೆ ಮಧ್ಯದಲ್ಲಿ ಕ್ರ್ಯಾಶ್ ಆಗುವಂಥದ್ದು ಕಂಡು ಬರ್ತಾ ಇತ್ತು. ಸೊ ಹಾಗಾಗಿ ಈಗ ಸೋನಿ ಕಂಪನಿಯವರು ಹಾಗೂ ಮೈಕ್ರೋಸಾಫ್ಟ್ ಕಂಪನಿಯವರು ಈ ಗೇಮನ್ನು ಹಿಂಪಡೆದು ಯಾರ್ಯಾರು ಇದನ್ನು ಪರ್ಚೇಸ್ ಮಾಡಿದರೋ ಅವರಿಗೆ ಸಂಪೂರ್ಣವಾಗಿ ರೀಫಂಡ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದು ಒಳ್ಳೆ ವಿಚಾರನೇ ಕೂಡ ಹೌದು. ಸೊ ಆದರೆ ಈಗ ಅವರು ಆ ಬಗ್ಸ್ಗಳನ್ನ ಅಥವಾ ಕ್ರ್ಯಾಶ್ಗಳನ್ನ ತೆಗೆದು ಮತ್ತೆ ಲಾಂಚ್ ಮಾಡಬೇಕಾಗಿದೆ ಸ್ನೇಹಿತರೆ. ಸೊ ಈಗ ಮೂಲಗಳ ಪ್ರಕಾರ ಮತ್ತೆ ಲಾಂಚ್ ಮಾಡಬೇಕಾದ್ರೆ ಅದರ ಬೆಲೆನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದರೆ ಈ ಗೇಮನ್ನು ಪ್ರತಿಯೊಬ್ಬರಿಗೂ, ಸೊ ಹಾಗಾಗಿ ಇದರ ಕ್ವಾಲಿಟಿ ಹೆಚ್ಚು ಮಾಡೋದ್ರಿಂದ ಇದರ ಬೆಲೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ. ಸೊ ಇನ್ನು ನಂತರದ ಸುದ್ದಿ ನೋಡೋದಾದರೆ ಮೈಕ್ರೋಸಾಫ್ಟ್ ಕಡೆಯಿಂದ ಒಂದು ಸುದ್ದಿ ಇದೆ. ಅದೇನಂತಂದರೆ ಇನ್ನು ಮುಂದೆ ಅವರು ಅವರ ಲ್ಯಾಪ್ಟಾಪ್ಗಳಿಗಾಗಲಿ ಅಥವಾ ಪಿ ಸಿಗಳಿಗಾಗಲಿ ಸ್ವತಃ ಅವರದೇ ಆದ ಓನ್ ಪ್ರೊಸೆಸರ್ಗಳನ್ನ ಅಳವಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ಅವರು ಅವರದೇ ಆದಂಥ ಓನ್ ಪ್ರೊಸೆಸರ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇಂಟೆಲ್ ಕಂಪನಿಯಾದ, ಹೌದು ಸ್ನೇಹಿತರೆ, ಇಂಟೆಲ್ ಒಂದು ವಿಶ್ವದ ನಂಬರ್ 1 ಪ್ರೊಸೆಸರ್ ಕಂಪನಿಯಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದಿತ್ತು, ಯಾವುದೇ ಮೈಕ್ರೋಸಾಫ್ಟ್ ಲ್ಯಾಪ್ಟಾಪ್ಗಳಲ್ಲಾಗಲಿ ಅಥವಾ ಪಿ ಸಿಗಳಲ್ಲಾಗಲಿ ಮದರ್ ಬೋರ್ಡ್ಗಳಲ್ಲಾಗಲಿ ಇಂಟೆಲ್ ಕಂಪನಿಯ ಪ್ರೊಸೆಸರ್ಗಳನ್ನು ಅಳವಡಿಸಲಾಗ್ತಾಯಿತ್ತು. ಆದರೆ ಇನ್ನು ಮುಂದೆ ಮೈಕ್ರೋಸಾಫ್ಟ್ ತನ್ನದೇ ಆದ ಪ್ರೊಸೆಸರ್ಗಳನ್ನ ಅಳವಡಿಸಲಾಗ್ತಾ ಇದೆ. ಸೊ ಇದರಿಂದ ಅವರು ಹೊಸದಾಗಿ ಚಿಪ್ ಇಂಜಿನಿಯರ್ಸ್ನ ಕೂಡ ರಿಕ್ರೂಟ್ ಮಾಡ್ಕೋತಾ ಇದ್ದಾರೆ. ಸೊ ಇನ್ನು ಮುಂದೆ ನಾವೆಲ್ಲ ಮೈಕ್ರೋಸಾಫ್ಟ್ ಕಡೆಯಿಂದನೇ ಪ್ರೊಸೆಸರ್ಗಳನ್ನ ನೋಡ್ಬೋದು ಸ್ನೇಹಿತರೆ. ಸೊ ಇನ್ನು ನಂತರದ ಸುದ್ದಿ ನೋಡೋದಾದರೆ ಸ್ಯಾಮ್ಸಂಗ್ನವರು ಕೂಡ ಅದೇ ಹಾದಿಯಲ್ಲಿ ಬಂದು ಅವರು ಕೂಡ ಅವರದೇ ಆದಂಥ ಓನ್ ಪ್ರೊಸೆಸರ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆದರೆ ಲ್ಯಾಪ್ಟಾಪ್ಗಲ್ಲ, ಅವರ ಮೊಬೈಲ್ಗಳಿಗೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಜನವರಿ 12ನೇ ತಾರೀಕು ಎಕ್ಸಿನೋಸ್ SoC ಅನ್ನೋ ಪ್ರೊಸೆಸರ್ಗಳನ್ನ ಅವರ ಮೊಬೈಲ್ಗಳ ಮೂಲಕ ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇನ್ನು ಮುಂದೆ ನಾವು ನೋಡುವ ಸ್ಯಾಮ್ಸಂಗ್ನ ಎಲ್ಲ ಫೋನ್ಗಳಲ್ಲೂ ಬಹುಶಃ ಸ್ಯಾಮ್ಸಂಗ್ನದೇ ಆದ ಎಕ್ಸಿನೋಸ್ SoC ಪ್ರೊಸೆಸರ್ಗಳನ್ನ ನೋಡ್ಬೋದು ಸ್ನೇಹಿತರೆ. ಸೊ ಅದರಲ್ಲೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ 21 ಸೀರೀಸ್ ಮೊಬೈಲ್ಗಳಲ್ಲಂತೂ ಅವರು ಎಕ್ಸಿನೋಸ್ SoC ಪ್ರೊಸೆಸರ್ಗಳನ್ನ ಅಳವಡಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇನ್ನು ನಂತರದ ಸುದ್ದಿ ನೋಡೋದಾದರೆ ಚೈನಾದಿಂದ ಪ್ರತಿಯೊಂದನ್ನು ಬ್ಯಾನ್ ಮಾಡಲಾಗ್ತಾ ಇದೆ. ಸೊ ಅದೇ ರೀತಿ US ಹಲವಾರು ಚೈನೀಸ್ ಫರ್ಮ್ಸ್ಗಳನ್ನು ಬ್ಯಾನ್ ಮಾಡಲಾಗಿದೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾದ ಚಿಪ್ ಮೇಕರ್ ಆದ SMIC ಅನ್ನೋ ಕಂಪನಿಯನ್ನು ಬ್ಯಾನ್ ಮಾಡಲಾಗಿದೆ. ಹಾಗೆ ಡ್ರೋನ್ಸ್ಗೆ ಹೆಸರುವಾಸಿಯಾದ DJI ಕಂಪನಿಯನ್ನು ಕೂಡ ಬ್ಯಾನ್ ಮಾಡಲಾಗಿದೆ ಅಂತೆ ಸ್ನೇಹಿತರೆ. ಸೊ ಆದರೆ DJI ಕಂಪನಿಯವರು ಸ್ಪಷ್ಟಪಡಿಸಿದ್ದಾರೆ ಜನರಿಗೆ, ನೀವು ಬ್ಯಾನ್ ಆಗಿದ್ರೂ ಕೂಡ ನಮ್ಮ ಡ್ರೋನ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ. ಸೊ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ Amazfit ಸ್ಮಾರ್ಟ್ ವಾಚ್ ತನ್ನ ಮತ್ತೊಂದು ಮಾಡೆಲ್ನೊಂದಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಅದು GTS 2. ಸೊ ಇದರಲ್ಲಿ ಆಕ್ಸಿಜನ್ ಬೀಟ್ಸ್ AI ಇಂಜಿನ್ ಹೊಂದಿದ್ದು ಇದರ ಪ್ರೀ ಆರ್ಡರ್ಸ್ ಈಗಾಗಲೇ ಶುರುವಾಗಿದೆ. ಡಿಸೆಂಬರ್ 21ರ ನಂತರ ಇದು ಡೆಲಿವರಿ ಆಗುತ್ತೆ ಸ್ನೇಹಿತರೆ. ಸೊ ಇದು Amazfit ವೆಬ್ಸೈಟ್ನಿಂದನೇ ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ಈ ಸ್ಮಾರ್ಟ್ ವಾಚ್ ಚೈನಾ ಮತ್ತು ಇತರ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಈಗ ಸದ್ಯಕ್ಕೆ ಭಾರತದಲ್ಲಿ ಲಾಂಚ್ ಆಗಬೇಕಾಗಿದೆ ಅಷ್ಟೇ. ಇನ್ನು ಇದರ ಬೆಲೆ ಬಂದು 12,999. ಸೊ ಸ್ನೇಹಿತರೆ, ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಥವಾ ನೀವೇನಾದರೂ ಆಲ್ರೆಡಿ ಪ್ರೀ ಆರ್ಡರ್ ಬುಕ್ ಮಾಡಿದರೆ, ಸೊ ಪ್ರೀ ಆರ್ಡರ್ ಮಾಡಿರೋರಿಗೆ 1,800 ರೂಪಾಯಿ
ಬೆಲೆ ಬಾಳುವ ಸ್ಟ್ರಾಪ್ ಫ್ರೀಯಾಗಿ ಸಿಗ್ತಾ ಇದೆ ಸ್ನೇಹಿತರೆ. ಇನ್ನು ಇದು 1.65 ಅಮೋಲೆಡ್ ಇಂಚ್ ಡಿಸ್ಪ್ಲೇ ಹೊಂದಿದ್ದು ಇದರಲ್ಲಿ ಅಮೆಜಾನ್ ಅಲೆಕ್ಸಾ ಫೀಚರ್ ಕೂಡ ಅಳವಡಿಸಲಾಗಿದೆ. ಸೊ ಸ್ನೇಹಿತರೆ, ಈಗ ವಾಚ್ ಅಂದರೆ ಬರೀ ಟೈಮ್ ನೋಡೋದಕ್ಕೆಲ್ಲ, ಅದನ್ನು ಫೋನ್ಗಿಂತ ಹೆಚ್ಚಾಗಿ ಬಳಸ್ಬೋದು. ಸೊ ನೀವೇನಂತೀರಾ ಸ್ನೇಹಿತರೆ, ನಿಮಗೆ ಹಳೆ ಕಾಲದ ಬರೀ ಟೈಮ್ ತೋರಿಸೋವಂಥ ವಾಚ್ ಇಷ್ಟ ಆಗುತ್ತೋ ಅಥವಾ ಈಗಿನ ಸ್ಮಾರ್ಟ್ ವಾಚ್ ಇಷ್ಟ ಆಗುತ್ತೋ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ನಂತರದ ಸುದ್ದಿ ನೋಡಿದ್ರೆ, ಗೂಗಲ್ ಕಂಪನಿಯಿಂದ ತನ್ನ ಎಂಪ್ಲಾಯೀಸ್ಗೆ ಉಚಿತವಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸಲಾಗ್ತಾ ಇದೆ ಸ್ನೇಹಿತರೆ. ಅದು 90,000 ಎಂಪ್ಲಾಯೀಸ್ಗಳನ್ನು ಪ್ರತಿ ವಾರ ಕೋವಿಡ್ ಟೆಸ್ಟ್ಗಾಗಿ ಒಳಪಡಿಸಲಾಗ್ತಾ ಇದೆ. ಇದಕ್ಕಾಗಿ ಅವರು ಬಯೋ ಐಕ್ಯೂ ಅನ್ನೋ ಕಂಪನಿಯೊಂದಿಗೆ ಪಾರ್ಟ್ನರ್ಶಿಪ್ ಹೊಂದಿದ್ದು ಪ್ರತಿ ಟೆಸ್ಟಿಗೆ $50 ಖರ್ಚು ಮಾಡ್ತಾ ಇದೆ ಸ್ನೇಹಿತರೆ. ಇನ್ನು 90,000 ಎಂಪ್ಲಾಯೀಸ್ಗಳಂದರೆ $4.5 ಮಿಲಿಯನ್ ಗೂಗಲ್ನವರು ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಇದು ತುಂಬ ಒಳ್ಳೆ ವಿಚಾರ ಸ್ನೇಹಿತರೆ. ಅವರ ಎಂಪ್ಲಾಯೀಸ್ಗೆ ಗೂಗಲ್ ಕಡೆಯಿಂದ ಒಂದು ಅತ್ಯದ್ಭುತ ಫೀಚರ್ ಅಂತ ಅನ್ನಿಸ್ತಾ ಇದೆ. ಇದೇ ಹಾದಿಯಲ್ಲಿ ಬೇರೆ ಕಂಪನಿಗಳು ಕೂಡ ತನ್ನ ಎಂಪ್ಲಾಯೀಸ್ಗಳಿಗೆ ಕೋವಿಡ್ ಟೆಸ್ಟನ್ನು ಉಚಿತವಾಗಿ ಮಾಡಿಸ್ತಾ ಇದ್ದಾರೆ. ಸೊ ಆದರೆ ಅವರು ಆಫೀಸ್ನಲ್ಲೇ ಕೆಲಸ ಮಾಡುವಂಥ ಪರಿಸ್ಥಿತಿ ಇದ್ದರೆ ಅಂಥವರಿಗೆ ಟೆಸ್ಟನ್ನು ಮಾಡಿಸಿ ಆದ ನಂತರ ಆಫೀಸ್ಗೆ ಬರ್ಮಾಡ್ಕೊಳ್ತಾ ಇದ್ದಾರೆ. ಆದರೆ ಗೂಗಲ್ ಕಂಪನಿಯವರು ಮನೆಯಿಂದಲೇ ವರ್ಕ್ ಮಾಡ್ತಿದ್ರು ಕೂಡ ಮನೆಗೆ ಕೋವಿಡ್ ಟೆಸ್ಟನ್ನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇನ್ನು ಮುಂದಿನ ಸುದ್ದಿ ನೋಡೋದಾದರೆ, ಅಮೆಜಾನ್ ಎಕೋನಿಂದ ಇನ್ನು ಮುಂದೆ ವಿಡಿಯೋ ಕಾಲ್ ಹಾಗೂ ಆಡಿಯೋ ಕಾಲ್ ಕೂಡ ಮಾಡ್ಬೋದು. ಸೊ ಸ್ನೇಹಿತರೆ, ಇಷ್ಟು ದಿನ ನಾವು ಅಮೆಜಾನ್ ಎಕೋದಿಂದ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೇಕಾದಕ್ಕೋ ಅಥವಾ ಇನ್ನೇನಾದರೂ ಸಾಂಗ್ಸ್ ಕೇಳೋದಕ್ಕೋ ಅಥವಾ ವೀಡಿಯೋಸ್ಗಳನ್ನ ನೋಡೋದಕ್ಕೋ ಮೂವೀಸ್ಗಳನ್ನ ನೋಡೋದಕ್ಕೋ ಉಪಯೋಗಿಸ್ತಿದ್ವಿ. ಆದರೆ ಇನ್ನು ಮುಂದೆ ನಾವು ಆಡಿಯೋ ಕಾಲ್ ಹಾಗೂ ವಿಡಿಯೋ ಕಾಲ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ಒಟ್ಟಿಗೆ 7 ಜನರದೊಂದಿಗೆ ವಿಡಿಯೋ ಕಾಲ್ ಮಾಡ್ಬೋದು. ಸೊ ಇದು ಭಾರತ ಸೇರಿದಂತೆ ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳಲ್ಲಿ ರೋಲ್ಔಟ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಸುದ್ದಿಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ಸುದ್ದಿ ಸದ್ದು ಎಪಿಸೋಡ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೈನಿಂಗ್ ಆಫ್.